ಇನ್ನು ಅಕ್ರಮ ಬ್ಯಾನರ್ ತೆಗೆಸಿದ್ದಕ್ಕೆ ಪೌರಾಯುಕ್ತರಿಗೆ ಧಮಕಿಯನ್ನು ಹಾಕಲಾಗಿದೆ. ಶಿಡ್ಲಘಟ್ಟದ ಘಟನೆ ಮಾಸುವ ಮೊದಲಿಗೆ ರಾಣೆಬೆನ್ನೂರಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ಆಗಿದೆ. ಅಧಿಕಾರಿಗೆ ಆವಾಜ್ ಹಾಕಿದ್ದಾರೆ. ವೀರಶೈವ ಸಮಾಜದ ಕೆಲ ಮುಖಂಡರಿಂದ ದರ್ಪ ಮತ್ತು ಧಮಕಿ ಹಾಕಲಾಗಿದೆ. ವೀರಶೈವ ಸಮಾಜದ ಕೆಲ ಮುಖಂಡರಿಂದ ದರ್ಪ ತೋರಿಸಲಾಗಿದೆ. ಅಧಿಕಾರಿಗೆ ಆವಾಜ್ ಹಾಕಿದ್ದಾರಂತೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ರಾಣೆಬೆನ್ನೂರು ನಗರದ ಪೌರಾಯುಕ್ತ ಫಕೀರಪ್ಪ ಇಂಗಳಗಿ ಕುರುಬಗೇರಿ ಕ್ರಾಸ್ ಬಳಿ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಸಂದರ್ಭದಲ್ಲಿ ಅನಧಿಕೃತವಾಗಿ ಹಾಕಿದ್ದಂಥ ಬ್ಯಾನರ್ಗಳ ತೆರವಿಗೆ ಯತ್ನವನ್ನ ಮಾಡಲಾಗಿದೆ. ಪೌರಾಯುಕ್ತ ಫಕೀರಪ್ಪ ಇಂಗಳಗಿ ತಳ್ಳಾಡಿ ಅವರಿಗೆ ಆವಾಜ್ ಹಾಕಲಾಗಿದೆ. ಯಾರು ಆವಾಜ್ ಹಾಕಿದ್ರು? ಆ ಭಾಗದ ಮುಖಂಡರಂತೆ. ಶಿಡ್ಲಘಟ್ಟದಲ್ಲಿ ಏನಾಯ್ತು ಅಂತ ನಿಮ್ಮೆಲ್ಲರಿಗೂ ವಿಚಾರ ಗೊತ್ತೇ ಇದೆ. ಆ ವಿಚಾರ ಮಾಸುವ ಮೊದಲಿಗೆ ವೀರಶೈವ ಸಮಾಜದ ಕೆಲವು ಮುಖಂಡರಿಂದ ಆವಾಜ್ ಹಾಕಲಾಗಿದೆ ಅಂತೆ. ಇನ್ನು ಅಧಿಕಾರಿಗಳಂದ್ರೆ ಇವ್ರ್ಯಾರು ಗೌರವ ಕೊಡೋದೇ ಇಲ್ಲ ಅನ್ನುವಂಥ ಪ್ರಶ್ನೆ ಏನಾಗ್ತಾ ಇದೆ ರಾಜ್ಯದಲ್ಲಿ. परमिशन ಸಮಸ್ಯೆ ಅಲ್ಲ ಅದು ಹೇಳಿ ಸರ್ ಹೇಳಿ ಹೇಳಿ ಸರ್ ಹೇಳಿ ಪರ್ಮಿಷನ್ ಇನ್ನು ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಏನಾಗ್ತಾ ಇದೆ ಅಲ್ಲಿ? ಇವತ್ತು ಶಿಡ್ಲಘಟ್ಟದ ಘಟನೆ ಮಾಸುವ ಮೊದಲಿಗೆ ರಾಣೆಬೆನ್ನೂರಲ್ಲಿ ಹಿಂಗಾಗಿರುವಂಥದ್ದು ಯಾಕೆ ಗಲಾಟೆ ಅಲ್ಲಿ ಹುಟ್ಕೊಳ್ತು? ಯಾವ ರೀತಿ ಮಾತಿನ ಚಕಮಕಿ ಏನಾದರೂ ಆಯ್ತಾ ಅಥವಾ ಪೊಲೀಸರನ್ನು ಕೇಸ್ ಗೀಸ್ ಏನಾದ್ರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರಾ? ಏನೇನು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ವೀರೇಶ್? ಏನಂದ್ರೆ ಶಿಡ್ಲಘಟ್ಟ ಆಯ್ತು. ಈಗ ರಾಣೆಬೆನ್ನೂರು ಸದರಿ ಕೂಡ ಮುಂದುವರೆದಿದೆ. ಏನು ಅನಧಿಕೃತ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಆ ಪೌರಾಯುಕ್ತರ ಮೇಲೆ ಒಂದು ದೌರ್ಜನ್ಯ, ಈ ರೀತಿಯ ಒಂದು ದೌರ್ಜನ್ಯ ರಾಣೆಬೆನ್ನೂರು ನಗರದ ಪೌರಾಯುಕ್ತರ ಫಕೀರಪ್ಪ ಇಂಗಳಗಿ ಮೇಲೆ ದರ್ಪವನ್ನ ತೋರಿಸಿದ್ದಾರೆ. ಆ ಜೊತೆಗೆ ಏನು ಅಂತಂದ್ರೆ ನಗರದ ಕುರುಬಗೇರಿ ಕ್ರಾಸ್ ಬಳಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ಸಂಬಂಧವಾಗಿ ಬ್ಯಾನರ್ ಸಂಬಂಧ ಗದ್ದಲ ಏರ್ಪಟ್ಟಿತ್ತು. ಈ ವೇಳೆ ಅನಧಿಕೃತವಾಗಿ ಹಾಕಿದ್ದ ಬ್ಯಾನರ್ ಇದನ್ನ ತೆರವುಗೊಳಿಸುವಂತೆ ಪೌರಾಯುಕ್ತರು ಮುಂದಾದಿರುವಂತಹ ಘಟನೆಯೂ ಕೂಡ ನಡೆಯಿತು. ಈ ಹಿನ್ನೆಲೆಯಲ್ಲಿ ಏನು ಕೆಲ ಮುಖಂಡರಿಗೆ, ಸಮಾಜದ ಮುಖಂಡರಿಗೆ ಗಲಾಟೆ ಕೂಡ ನಡೆದಿತ್ತು. ಇದೇ ವೇಳೆ ಪೌರಾಯುಕ್ತರನ್ನ ತಳ್ಳಾಡಿದ ಏನು ಸಾಧು ವೀರಶೈವ ಸಮಾಜ ಕೆಲ ಮುಖಂಡರು ಆ ಪೌರಾಯುಕ್ತರನ್ನೇ ಕೂಡ ನೂಕುನುಗ್ಗಲಲ್ಲಿ ಸಿಕ್ಕಿಸಿ ತಳ್ಳಾಡಿದ್ರು. ಈ ಒಂದು ಘಟನೆ ನಡೆದಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗಿದೆ. ಆ ಬಳಿಕ ಇಂದು ಮತ್ತೆ ನಗರಸಭೆಯಲ್ಲಿ ಅನುಮತಿ ಪಡೆದಿರುವ ಏನು ದರ್ಪದ ಮುಖಂಡರನ್ನು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಈ ತರ ಗಲಾಟೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಅಲ್ಲಿ ಒಂದು ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ದಾರೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ಅಂದ್ರೆ ಹತೋಟಿಯಲ್ಲಿ ಇಡಲು ಕೂಡ ಮುಂದಾಗಿದೆ. ಆದ್ರೆ ಗಲಾಟೆ ಮಾತ್ರ ನಿಲ್ತಾ ಇಲ್ಲ. ಅಲ್ಲಿನ ಜನರು ರಸ್ತೆಗೆದ್ದು ಏನು ಪೌರಾಯುಕ್ತರಾಗಿರ್ಬೋದು ಅವ್ರ ಮೇಲೆ ಒಂದು ಹಲ್ಲೆ ಮಾಡುವ ಮುಂದಾಗುವುದಕ್ಕೆ ಹೋಗುವಂತದ್ದು ಕೂಡ ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಸಚಿನ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.